ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನು ಬದಲಾವಣೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ನಿಮ್ಮ ಪರ್ಸನ್ ಆಗಿರ್ಬೋದು, ನೀವಾಗಿರ್ಬೋದು, ನಿಮ್ಮ ಲವ್ ಲೈಫ್ ಬಗ್ಗೆ ಏನೊಂದು ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕು ಅಂದರೆ ನೀವೇನು ಬದಲಾವಣೆ ಮಾಡಬೇಕು ಅಂತ ಆಗ್ತಾಯಿದೆ, ನಿಮ್ಮ ಲೈಫಲ್ಲಿ ಏನು ಬದಲಾವಣೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್, ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಒಂದು ರೀಡಿಂಗ್ನ ವಾಚ್ ಮಾಡಬಹುದು. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ಈ ಒಂದು ರೀಡಿಂಗ್ನ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಆವಾಗ ನಿಮಗೆ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆ, ಹಾಗೆ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪರ್ಸ್ನಲ್ ಆಗಿ ಯಾರಿಗೆ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕು, ಪೆಂಡಲಮ್ ರೀಡಿಂಗ್ ತೊಗೊಳ್ಬೇಕು ಅಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಲೈಫನ್ನು ಇನ್ ಎ ಪಾಸಿಟಿವ್ ವೇಲ್ ತೊಗೊಂಡು ಹೋಗಬೇಕು, ನಿಮ್ಮ ಲೈಫನ್ನು ಏನು ಹೇಳ್ಬೋದು ಎಫರ್ಟ್ಲೆಸ್ ಆಗಿ ತೊಗೊಂಡು ಹೋಗಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಹಾಗೆ ನಿಮಗೆ ತುಂಬಾ ನೆಗೆಟಿವ್ ಥಾಟ್ಸ್ ಕಾಡ್ತಾ ಇದೆ, ನಿಮ್ಮ ಲೈಫಲ್ಲಿ ತುಂಬಾ ನೆಗೆಟಿವ್ ಅನ್ನಿಸ್ತಾ ಇದೆ, ಅದನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನನ್ನ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಜಾಯಿನ್ ಆಗೋ ಮೂಲಕ ನಿಮ್ಮ ಲೈಫನ್ನು ಒಂದು ಪಾಸಿಟಿವ್ ವೇಲಿ ತೊಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ನನ್ನ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಜಾಯಿನ್ ಆಗಿ. ಓಕೆ, ಈಗ ನಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಅವರ ಹೆಸರನ್ನು 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಲವ್ ಲೈಫಲ್ಲಿ ಏನು ಬದಲಾವಣೆ ಬರ್ತಾ ಇದೆ, ಓಕೆ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾಯಿದ್ರು. ನೀವೆಷ್ಟೇ ಅವರನ್ನು ಮಾತಾಡಬೇಕು ಅಂತ ಇದ್ರು ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾಯಿದ್ರು. ಇಲ್ಲಿ ಅವರಿಗೆ ಅನ್ನಿಸ್ತಾ ಇದೆ ನಾನು ಮಾಡಿದ್ದು ತಪ್ಪು ಅಂತ ಹೇಳಿ. ಓಕೆ, ಸೊ ಅವರಾಗಿ ನಿಮ್ಮ ಹತ್ರ ಬಂದು ಮಾತಾಡುವಂಥದ್ದು, ನಿಮ್ಮ ಜೊತೆ ಅವರು ಕಮಿಟ್ಮೆಂಟ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಏನು ಹರ್ಟ್ ಮಾಡಿದ್ರು ನಿಮಗೆ ಅಥವಾ ಏನಾದರೂ ನಿಮ್ಮಿಬ್ಬರ ಮಧ್ಯೆ ಇಶ್ಯೂಸ್ ಆಗಿದ್ದರೆ ಅದಕ್ಕೆ ಅವರಿಗೆ ಅರ್ಥ ಆಗಿದೆ ಯಾವ ಕಾರಣದಿಂದ ನಮ್ಮಿಬ್ಬರ ಮಧ್ಯೆ ಈ ಒಂದು ಜಗಳಗಳಾಗಿತ್ತು, ಇಶ್ಯೂಸ್ ಆಗ್ತಾ ಇತ್ತು ಅಂತ ಹೇಳಿ. ಸೊ ಹಾಗಾಗಿ ಅವರಾಗಿ ನಿಮ್ಮ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡುವಂಥದ್ದು ಅಥವಾ ನಿಮ್ಮ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋವಂಥದ್ದು ಆಗುತ್ತೆ ಅಂತ ಅನಿಸ್ತಿದೆ. ಇನ್ನೊಂದು 15 ಡೇಸ್ ಅಥವಾ 1 ವೀಕಲ್ಲಿ ಡೆಫಿನೆಟ್ಲಿ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಲವೊಬ್ಬರಿಗೆ 1 ಮಂತಲ್ಲಿ, ಕೆಲವೊಬ್ಬರಿಗೆ 3 ಮಂತ್ ಆ್ಯಂಡ್ ಕೆಲವೊಬ್ಬರಿಗೆ ಇನ್ನು ಸಡನ್ನಾಗಿ ನಿಮ್ಮ ಜೊತೆ ಅವರು ಕಾಂಟ್ಯಾಕ್ಟ್ ಮಾಡುವಂಥದ್ದು, ನಿಮ್ಮ ಜೊತೆ ಮಾತಾಡುವಂಥದ್ದು ಮಾಡ್ತಾರೆ ಅಂತ ಅನಿಸ್ತಿದೆ. ಓಕೆ, ಇಲ್ಲಿ ಅವರಿಗೆ ಆಗಿರೋಂಥ ಹರ್ಟ್ ಆಗಿರ್ಬೋದು ಅಥವಾ ನೀವಿಬ್ಬರು ಸಪ್ರೇಷನ್ ಆದಮೇಲೆ ಅವ್ರಿಗೆ ಆಗ್ತಿರೋಂಥ ಹರ್ಟ್ ಆಗಿರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿರುವಂಥದ್ದು ಅಥವಾ ಆ ಇಶ್ಯೂಸ್ ಏನಾಗಿತ್ತು ನಿಮ್ಮಿಬ್ಬರ ಮಧ್ಯ ಅದನ್ನು ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ಬೋದು ಅಥವಾ ಅವರ ಫ್ರೆಂಡ್ಸ್ ಜೊತೆಗೆ ಇರ್ಬೋದು ಅದನ್ನು ಹೇಳ್ಕೊಂಡು ಅವರು ತುಂಬಾ ಫೀಲ್ ಮಾಡ್ತಿದ್ದಾರೆ. ಈ ಥರ ಆಗಿದೆ ನಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ಕೊಂಡು ತುಂಬ ಫೀಲ್ ಮಾಡ್ತಿದ್ದಾರೆ. ಅದು ನಿಮಗೂ ಅರ್ಥ ಆಗಿದೆ. ಯಾಕೆ ಹೇಳಿದ್ರೆ ಅವರು ನಿಮಗೆ ಕಾಂಟ್ಯಾಕ್ಟಲ್ಲಿದ್ದಾರೆ, ಅವ್ರು ಯಾರ ಹತ್ರ ಅವ್ರು ಹೇಳ್ಕೊಂಡಿದ್ದಾರೆ ಅವರ ಒಂದು ಕಾಂಟ್ಯಾಕ್ಟ್ ನಿಮಗೂ ಇದೆ. ಸೊ ಅವ್ರ ಮೂಲಕ ನಿಮಗೂ ಅದು ಗೊತ್ತಾಗಿದೆ ವಿಷಯ ಅಂತ ಅನ್ನಿಸ್ತಿದೆ ಇಲ್ಲಿ. ಓಕೆ, ಈ ಒಂದು ರೀಡಿಂಗ್ ಆಲ್ರೆಡಿ ಮ್ಯಾರಿಡ್ ಆಗಿರೋರಿಗೂ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಸೊ ಇಲ್ಲಿ ಯಾರೆಲ್ಲ ಮ್ಯಾರಿಡ್ ಆಗಿದ್ದೀರಾ ಅವರ ಒಂದು ಲೈಫಲ್ಲಿ ಏನಾದರೂ ಡಿವೋರ್ಸ್ ಆಗಬೇಕು ಅಂತ ಇಲ್ಲಿ ಕೋರ್ಟಲ್ಲಿ ಏನಾದರೂ ನೀವು ಹಾಕಿದರೆ ಆ ಒಂದು ನೋಟಿಸ್ ಹಾಕುವಂಥದ್ದು ಅಥವಾ ಏನಾದರೂ ಕೇಸ್ ಹಾಕಿದರೆ ಅದು ಡೆಫಿನೆಟ್ಲಿ ನಿಮಗೆ ಆ ಒಂದು ಏನು ಹೇಳ್ಬೋದು ಜಡ್ಜ್ಮೆಂಟ್ ನಿಮ್ಮ ಪರವಾಗಿ ಸಿಗುವಂಥದ್ದು ಅಥವಾ ಡಿವೋರ್ಸ್ ಆಗುವಂಥದ್ದು ಆಗ್ತಾಯಿದೆ. ಇಲ್ಲಿ ಇಬ್ಬರು ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರಿ, ಆ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಲೀಡ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ.
ಸೊ ತುಂಬಾ ಹರ್ಟ್ ಆಗಿದೆ. ಆ ರಿಲೇಷನ್ಶಿಪ್ಪನ್ನು ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಡಿವೋರ್ಸಿಗೆ ಅಪ್ಲೈ ಮಾಡಿರ್ತೀರ. ಸೊ ಇಲ್ಲಿ ನಿಮ್ಮ ಪರ್ಸನ್ ಆ ಒಂದು ಡಿವೋರ್ಸ್ ಆಗಬೇಕು ಅಂತ ಅವ್ರ ಮನಸ್ಸಲ್ಲೂ ಇದೆ, ಬಟ್ ನಿಮಗದವರು ಏನು ಹೇಳ್ಬೋದು, ಡಿವೋರ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಅವ್ರ ಪ್ರೊಸೆಸ್ಸನ್ನು ಮುಂದುವರಿಸ್ತಾ ಇರಲಿಲ್ಲ. ಇಲ್ಲಿ ಆ ಒಂದು ಪ್ರೊಸೆಸ್ಸನ್ನು ಮುಂದುವರಿಸಿ ನಿಮ್ಮಿಂದ ಅವರು ಡಿವೋರ್ಸನ್ನು ಅವರಾಗೆ ಬಂದು ನಿಮ್ಮ ಹತ್ರ ಕೇಳುವಂಥದ್ದು ಆಗ್ತಾಯಿದೆ ಅಂತ ಅನ್ನಿಸ್ತಿದೆ. ಇಲ್ಲಿ ತುಂಬ ಜನ ನಿಮ್ಮ ಮಕ್ಕಳಿಗೋಸ್ಕರ ಆ ಒಂದು ರಿಲೇಷನ್ಶಿಪ್ಪನ್ನು ಉಳಿಸ್ಕೊಬೇಕು, ಏನಾದರೂ ಪ್ರಾಬ್ಲಮ್ ಆದರೂ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ರಿ ಅನಿಸುತ್ತೆ. ಬಟ್ ಇಲ್ಲಿ ಅವರನ್ನು ತುಂಬ ಕನ್ವಿನ್ಸ್ ಮಾಡಿದ್ದೀರಾ, ಅವರು ಕನ್ವಿನ್ಸ್ ಆಗುವಂಥ ಸ್ಟೇಜಲ್ಲೇ ಇಲ್ಲ ಅಂತ ಅನಿಸ್ತಿದೆ. ಬಟ್ ಅವರು ತುಂಬಾ ಮುಂದೆ ಹೋಗಿದ್ದಾರೆ. ದಟ್ ಮೀನ್ಸ್ ಅವರು ನಿಮ್ಮನ್ನ ಸಪ್ರೇಟ್ ಆಗಲೇಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಸೊ ಇಲ್ಲಿ ನೀವೆಷ್ಟೇ ಅವರನ್ನು ಬೇಡ್ಕೊಂಡ್ರು ಅಥವಾ ಅವ್ರ ಹತ್ರ ನೀವೆಷ್ಟೇ ಕೇಳಿಕೊಂಡ್ರು ಅವರು ಅದನ್ನು ಎಕ್ಸೆಪ್ಟ್ ಮಾಡ್ದೇ ಅವರು ಏನು ಅಂದ್ಕೊಂಡಿದ್ದಾರೆ ಅದನ್ನೇ ಮಾಡ್ತಾರೆ ಅಂತ ಅನಿಸ್ತದೆ ಇಲ್ಲಿ. ಓಕೆ, ಸೊ ನಿಮ್ಮ ಹತ್ರ ಅವ್ರು ಹೇಳಿರ್ಬೋದು, ನಾನೇನಾದರೂ ಅಂದ್ಕೊಂಡೆ ಅದನ್ನು ನಾನು ಮಾಡೇ ಮಾಡ್ತೀನಿ ಅಂಥೇಳಿ ನಿಮ್ಮ ಹತ್ರ ಅವರು ತುಂಬ ರೂಡಾಗಿ ಬಿಹೇವ್ ಮಾಡಿದ್ದಾರೆ. ಸೊ ತುಂಬಾ ಅದು ನಿಮಗೆ ಹರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ತುಂಬ ಜನಕ್ಕೆ ಸಪ್ರೇಷನ್ ಆದಮೇಲೆ ನೆಕ್ಸ್ಟ್ ನನ್ನ ಲೈಫ್ ಹೇಗೆ ಅಂತೇಳಿ ತುಂಬ ಜನಕ್ಕೆ ಇಲ್ಲಿ ಪ್ರಶ್ನೆ ಬರ್ತಾ ಇದೆ. ತುಂಬ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ, ನನ್ನ ಲೈಫನ್ನು ಹೇಗೆ ಲೀಡ್ ಮಾಡಬೇಕು ಅಂಥೇಳಿ. ಓಕೆ, ಸೊ ಇಲ್ಲಿ ಡೋಂಟ್ ವರಿ ಅಂತ ಹೇಳ್ತೀನಿ. ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ, ಸಪ್ರೇಟ್ ಆಗಿದ್ದೀರಾ, ಆಗಬೇಕು ಅಂತ ಅಂದ್ಕೊಳ್ತಿದ್ದೀರಾ, ನಿಮ್ಮ ಲೈಫ್ ನೆಕ್ಸ್ಟ್ ತುಂಬಾ ನಿಮ್ಮ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿನ ನೀವು ತುಂಬಾ ಹರ್ಟ್ ಆಗುವಂಥದ್ದು ಅಥವಾ ತುಂಬಾ ನೋವು ತಿನ್ನುವಂಥದ್ದು ಆಗಿದೆ. ಬಟ್ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಆಗುವಂಥ ಇಲ್ಲಿ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಹೇಳಿರ್ಬೋದು, ನನ್ನಿಂದ ದೂರ ಆದಮೇಲೆ ನೀನು ಹೇಗೆ ಬದುಕ್ತೀಯಾ ಅಂಥೇಳಿ ನಾನು ನೋಡ್ತೀನಿ, ಅಥವಾ ಇಲ್ಲಿ ತುಂಬ ಶಾಪಗಳು ಹಾಕಿರುವಂಥದ್ದು, ನಿಮಗೆ ಕೆಟ್ಟದಾಗಿ ಮಾತಾಡಿರುವಂಥದ್ದು ಎಲ್ಲ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಸೊ ಹಾಗಾಗಿ ನೀವು ಆ ವಿಷಯದ ಬಗ್ಗೆನೇ ತುಂಬ ಟೆನ್ಷನ್ ಮಾಡಿಕೊಂಡು ನೆಕ್ಸ್ಟ್ ನನ್ನ ಲೈಫ್ ಹೇಗಿರುತ್ತೆ ಅಂತ ತುಂಬ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರ. ಡೋಂಟ್ ವರಿ, ನಿಮಗೆ ಆ ಒಂದು ಲೈಫನ್ನು ಖುಷಿಯಾಗಿ ಲೀಡ್ ಮಾಡೋವಂಥ ಕೆಪಾಸಿಟಿ ನಿಮಗಿದೆ. ಯಾರೇನೇ ಹೇಳಿದ್ರು ನಿಮ್ಮ ಲೈಫನ್ನು ಹಾಳು ಮಾಡ್ಕೊಳ್ಳೋ ಅಷ್ಟು ನೀವು ದಡ್ರಲ್ಲ ಅಂತ ಅನ್ನಿಸ್ತಿದೆ ಇಲ್ಲಿ. ಓಕೆ, ಸೊ ಸ್ವಲ್ಪ ದಿನ ನಿಮಗದು ಮನಸ್ಸಲ್ಲಿ ಬೇಜಾರಾಗ್ತಿರುತ್ತೆ. ಕ್ರಮೇಣ ನೀವು ಆಗಿರೋವಂಥ ಪ್ರಾಬ್ಲಮ್ಸ್ ಎಲ್ಲದನ್ನು ಮರೆತುಬಿಟ್ಟು ನಿಮ್ಮ ಲೈಫನ್ನು ಆರಾಮಾಗಿ ಲೀಡ್ ಮಾಡ್ತೀರಾ. ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಒಂದು ಲೆಟರ್ ಹೆಸರಿನ ಫಸ್ಟ್ ಲೆಟರ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಪಿ ಇರ್ಬೋದು, ಎಸ್ ಇರ್ಬೋದು, ಕೆ ಆ್ಯಂಡ್ ಎ, ಡಿ, ಎಫ್, ಜಿ, ಜೆ, ಎಮ್ ಲೆಟರ್, ಎನ್, ವಿ ಲೆಟರ್, ಹೆಚ್ ಲೆಟರ್, ವೈ ಲೆಟರ್, ಎಲ್, ಐ ಲೆಟರ್, ಎಸ್. ಓಕೆ, ಈ ಒಂದು ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ತುಂಬ ಜನಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೆಕ್ಸ್ಟು ಅವರ ಒಂದು ಲೈಫಲ್ಲಿ ಇರ್ಬೋದು ಅಥವಾ ಏನು ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಇಲ್ಲಿ ನಿಮ್ಮ ಜೊತೆಗಿಂತ ಅವರು ಥರ್ಡ್ ಪಾರ್ಟಿ ಏನು ಪರ್ಸನ್ ಇದ್ದಾರೆ ಅವ್ರ ಮಾತನ್ನು ಕೇಳೋವಂಥದ್ದು ಅಥವಾ ಅವ್ರ ಜೊತೆಗೆ ಅವರು ಸೇರ್ಕೊಳ್ಳೋವಂಥದ್ದು ಕಾಣಿಸ್ತಾ ಇದೆ. ನೆಕ್ಸ್ಟ್ ಅವ್ರ ಲೈಫಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದಾರೆ, ನೀವು ಬೇಡ, ನಾನು ಥರ್ಡ್ ಪಾರ್ಟಿ ಜೊತೆನೇ ಆರಾಮಾಗಿರ್ತೀನಿ ಅಂತ ಹೇಳ್ಬಿಟ್ಟು. ಓಕೆ,
ಇಲ್ಲಿ ತುಂಬ ಜನ ಆ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ, ತುಂಬ ಜನದ್ದು. ಸೊ ನನ್ನ ಲೈಫ್ ಥರ್ಡ್ ಪಾರ್ಟಿ ಜೊತೆಗೇ ತುಂಬಾ ಚೆನ್ನಾಗಿದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ಇಲ್ಲಿ ಟೋಟಲ್ ಮೈಂಡ್ಸೆಟ್ ನಿಮ್ಮಿಂದ ಸಪ್ರೇಟ್ ಆಗಬೇಕು ಅನ್ನೋದೇ ಅವರ ಒಂದು ಮೈಂಡ್ಸೆಟ್ ಆಗಿದೆ. ಓಕೆ, ಕೆಲವೊಬ್ರು ಇಲ್ಲಿ ಹಠದಿಂದ ನಿಮ್ಮ ರಿಲೇಶನ್ಶಿಪ್ಪಿನ ದೂರ ಆಗಿದ್ದಾರೆ. ತುಂಬ ಅವ್ರಿಗೆ ಹಠ ಸ್ವಭಾವ, ಸಿಟ್ಟಿನ ಸ್ವಭಾವ, ಈಗೋ ಪರ್ಸ್ನಾಲಿಟಿ ತುಂಬ ಇದೆ ಆ್ಯಂಡ್ ಮನಿ ಮೆಂಟಾಲಿಟಿ ತುಂಬ ಇದೆ. ಇಲ್ಲಿ ಏನೋ ಒಂದು ಫೈನಾನ್ಷಿಯಲಿ ಅಂತಂದರೆ ನೀವೇನಾದರೂ ಫೈನಾನ್ಷಿಯಲಿ ಲೋ ಪರ್ಸನ್ ಆಗಿದ್ದರೆ ಅಥವಾ ನಿಮ್ಮ ಪರ್ಸನ್ ಏನಾದರೂ ಫೈನಾನ್ಷಿಯಲಿ ಹೈ ಪರ್ಸನ್ ಆಗಿದ್ದರೆ ಇಲ್ಲಿ ಸ್ವಲ್ಪ ಅವರಿಗೆ ಮನಿ ಮೈಂಡ್ ಅಂತ ಹೇಳ್ಬೋದು. ಓಕೆ, ಮನಿ ರಿಲೇಟೆಡ್ ಆಗಿ ನಿಮಗೆ ತುಂಬಾ ಅವರು ಹೀಯಾಳಿಸಿದ್ದಾರೆ ಅಥವಾ ನಿಮಗೆ ತುಂಬಾ ಹರ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಇಲ್ಲಿ. ಸೊ ಇಲ್ಲಿ ನಿಮಗೂ ಅವರು ಯಾವಾಗಲೂ ಚುಚ್ಚಿ ಮಾತಾಡುವಂಥ ಸಮಯದಲ್ಲಿ ಹೇಳಿರಬಹುದು ನಿಮಗೆ, ನಾನು ನೆಕ್ಸ್ಟ್ ಏನಾದರೂ ನನ್ನ ರಿಲೇಶನ್ಶಿಪ್ಪನ್ನು ಕಂಟಿನ್ಯೂ ಮಾಡೋದಿದ್ರೇ ನನ್ನ ಒಂದು ಸ್ಟೇಟಸ್ ತಕ್ಕಂತೆ ನಾನು ಹುಡುಗಿನ ನೋಡ್ಕೊಳ್ತೀನಿ ಅಥವಾ ಹುಡುಗನ ನೋಡ್ಕೊಳ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ ಅಂತ ಅನ್ನಿಸ್ತಿದೆ. ಓಕೆ, ಸೊ ಇಲ್ಲಿ ಕೆಲವೊಬ್ಬರಿಗೆ ತುಂಬ ದೊಡ್ಡ ಜಗಳನೇ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಿದೆ. ಸೊ ರೀಸೆಂಟಾಗಿ ಮಾಡ್ಕೊಂಡಿರೋವಂಥದ್ದು ಜಗಳ. ಓಕೆ, ಜಸ್ಟ್ ಒಂದು ಫೈನಾನ್ಷಿಯಲ್ಗೋಸ್ಕರನೇ ಜಗಳ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಿದೆ. ಇಲ್ಲಿ ತುಂಬಾ ಎಜುಕೇಟೆಡ್ ಇದ್ದೀರಾ. ಸೊ ನಿಮ್ಮನ್ನು ಅನ್ಎಜುಕೇಟೆಡ್ ಥರ ನಿಮ್ಮನ್ನು ಟ್ರೀಟ್ ಮಾಡಿದರು ಅಂತ ಅನ್ನಿಸ್ತಾ ಇದೆ. ಸೊ ಅದೆಲ್ಲದ್ರಿಂದನೂ ನೀವು ಸಪ್ರೇಟಾಗಿ ಹೊರಗೆ ಬಂದಿದ್ದೀರಾ. ಈಗ ಕರೆಂಟ್ ಸಿಚುವೇಶನ್, ನೀವು ಆ ಸಿಚುವೇಶನಿಂದನೇ ನೀವು ಹೊರಗೆ ಬಂದಿದ್ದೀರಾ. ಓಕೆ, ನಿಮ್ಮ ಲೈಫನ್ನೊಂದು ಹ್ಯಾಪಿಯಾಗಿ ಲೀಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ನೀವು ಹೊರಗೆ ಬಂದಿದ್ದೀರಾ ಅಥವಾ ಹೊರಗೆ ಬರಬೇಕು ಅಂತ ಪ್ಲ್ಯಾನಿಂಗಲ್ಲಿ ಇದ್ದೀರಾ. ಬಟ್ ಇಲ್ಲಿ ನಿಮಗೆ ಏನೋ ಒಂದು ಭಯ ಕಾಡ್ತಿದೆ. ನೆಕ್ಸ್ಟ್ ನನ್ನ ಫ್ಯೂಚರ್, ನೆಕ್ಸ್ಟ್ ನನ್ನ ಲೈಫ್ ಹೇಗಿರುತ್ತೆ ಅನ್ನೋದು ತುಂಬ ಭಯದಿಂದ ಆ ಒಂದು ಸಿಚುವೇಶನ್ಗೆ ಹೊರಗೆ ಬರಲಿಕ್ಕೆ ಭಯ ಪಡ್ತಾ ಇದ್ದೀರಾ. ಇಲ್ಲಿ ತುಂಬ ಜನಕ್ಕೆ ನೀವು ಹೊರಗಡೆ ಬಂದಮೇಲೆ, ಅಂದರೆ ಆ ಸಪ್ರೇಷನ್, ರಿಲೇಶನ್ಶಿಪ್ಪಿನ ಸಪ್ರೇಷನ್ ಆದಮೇಲೆ ನಿಮ್ಮ ಪರ್ಸನಿಗೆ ಗೊತ್ತಾಗ್ತಿದೆ ನಿಮ್ಮ ಒಂದು ವ್ಯಾಲ್ಯೂ ಏನಿತ್ತು ಅನ್ನೋದು ಅವ್ರಿಗೆ ಈಗ ಅರ್ಥ ಆಗ್ತಿದೆ. ಬಟ್ ಅವ್ರಿಗೆ ಅರ್ಥ ಆದ್ರೂ ಆ ಒಂದು ಅರ್ಥ ಆಗಿದೆ ಅಂತೇಳಿ ನಿಮ್ಮ ಹತ್ರ ಹೇಳ್ಕೊಳ್ಲಿಕ್ಕೂ ಅವ್ರಿಗೆ ಈಗೋ ಬಿಡ್ತಾ ಇಲ್ಲ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಇರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ 18, 15, 2nd and 8, 26th, 28, 31st ಈ ಒಂದು ಡೇಟಲ್ಲಿ ನಿಮ್ಮ ಮ್ಯಾರಿಡ್ ಆಗಿರೋರು ಮ್ಯಾರೇಜ್ ಡೇಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, 17th, 11th, 9, 21st, 19, 28, ತುಂಬ ಜನಕ್ಕೆ ಇಲ್ಲಿ ಆ ರಿಲೇಶನ್ಶಿಪ್ಪಲ್ಲೇ ನೀವು ತುಂಬಾ ಶಾಕಲ್ಲಿದ್ದೀರಾ ಅಂತ ಅನಿಸ್ತಿದೆ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ರಿಲೇಶನ್ಶಿಪ್ಪಲ್ಲೇ ನಿಮ್ಮ ಅಂದರೆ ಸಂಬಂಧಗಳಲ್ಲಿ ರಿಲೇಷನ್ನಲ್ಲೇ ನಿಮಗೆ ಆ ಒಂದು ಸಂಬಂಧವನ್ನು ನೋಡಿರೋವಂಥದ್ದು, ಆಗ ಸಂಬಂಧ ಅಂತ ನೀವೇ ನೋಡ್ಕೊಂಡಿರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಅತ್ತೆ ಮಗ ಅಥವಾ ನಿಮ್ಮ ಪರಿಚಯಸ್ಥರದಲ್ಲೇ ಇರೋವಂಥದ್ದು. ಬಟ್ ನಿಮಗೆ ಅದನ್ನೇ ಶಾಕ್ ಆಗಿರೋವಂಥದ್ದು. ಫಸ್ಟು ನೀವು ಚೆನ್ನಾಗಿದ್ರು ಅವರು, ಬಟ್ ಇವಾಗ ಯಾಕೆ ಈ ಥರ ಆಗ್ತಾ ಇದೆ
ರಿಲೇಶನ್ಶಿಪ್ಪಲ್ಲಿ ಅಂತ, ತುಂಬ ಟೆನ್ಷನ್ನಲ್ಲಿ, ತುಂಬ ನಿಮಗೆ ಆ ಒಂದು ಶಾಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ತುಂಬ ಜನಕ್ಕೆ. ಇಲ್ಲಿ ತುಂಬ ಜನಕ್ಕೆ ಮ್ಯಾರಿಡ್ ಪ್ರಪೋಸಲ್ ಹೇಳುವಂಥದ್ದು ನಿಮ್ಮ ಪರ್ಸನಿಂದ ಬರುವಂಥ ಚಾನ್ಸಸ್ ಇದೆ. ಓಕೆ, ಮೈ ಗಾಡ್. ಒಂದು 3 ಮಂತ್ ಒಳಗೆ ಎಂಗೇಜ್ಮೆಂಟ್ ಆಗುವಂಥ ಚಾನ್ಸಸ್, ಅದ್ರ ಬಗ್ಗೆ ಏನಾದರೂ ಮಾತುಕತೆ ಆಗುವಂಥದ್ದು, ಅಥವಾ ಇಲ್ಲಿ ಮ್ಯಾರೇಜ್ಗೋಸ್ಕರ ಮಾತುಕತೆ ಮಾಡುವಂಥದ್ದು ಆಗೋ ಚಾನ್ಸಸ್ ಇದೆ. ಓಕೆ, ಓಕೆ ಫೈನ್. ಈಗ ಈ ಒಂದು ರೀಡಿಂಗಿಗೆ ನಿಮಗೆ ಏಂಜಲಿಂದ ಏನು ಮೆಸೇಜಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ಓಕೆ, ಇಲ್ಲಿ ಹೆಲ್ಪ್ಫುಲ್ ಪೀಪಲ್ ಅಂತ ಹೇಳಿ ಬಂದಿದೆ. ಸೊ ಇಲ್ಲಿ ತುಂಬ ಜನಕ್ಕೆ ನಿಮಗೆ ಏನು ಮಾಡಬೇಕು, ಈ ಒಂದು ರಿಲೇಶನ್ಶಿಪ್ಪಲ್ಲಿ ಏನು ಮಾಡಬೇಕು ಅನ್ನೋದು ನಿಮಗೆ ತುಂಬಾ ಗೊಂದಲ ಆಗ್ತಾಯಿದೆ. ಸೊ ಇಲ್ಲಿ ಬೇರೆಯವರ ಒಂದು ಸಹಾಯನ ತಗೊಳ್ಳಿ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ನಿಮಗೆ ಸಹಾಯ ಮಾಡಲಿಕ್ಕೆ ತುಂಬ ಜನಗಳಿದ್ದಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅವ್ರ ಹತ್ರ ಓಪನ್ ಅಪ್ ಆಗಿ ಹೇಳ್ಕೊಳ್ಳಿ ನಿಮಗೇನು ಪ್ರಾಬ್ಲಮ್ ಆಗ್ತಿದೆ ರಿಲೇಶನ್ಶಿಪ್ಪಲ್ಲಿ ಅಂತ ಹೇಳಿ. ಓಕೆನಾ, ಅವರಿಂದ ನೀವು ಸಹಾಯನ ಪಡ್ಕೊಳ್ಳಿ. ಯಾಕಂದರೆ ಇಲ್ಲಿ ರಿಲೇಶನ್ಶಿಪ್ಪಲ್ಲಿ ತುಂಬಾ ಇಶ್ಯೂಸ್ ಆಗಿರೋದ್ರಿಂದ ನಿಮ್ಮೊಬ್ಬರು ಕೈಯಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಏಂಜಲ್ಸ್ ಹೇಳ್ತಿದ್ದಾರೆ ಬೇರೆಯವರ ಸಹಾಯದಿಂದ ಈ ಒಂದು ರಿಲೇಶನ್ಶಿಪ್ಪಿಂದ ನಿನಗೆ ಸರಿಯಾಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.